ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಹಳ್ಳಿ. ಭಾರತದಲ್ಲಿ ಈ ನಾಮಕರಣಗಳು ಹೇಗಾಗುತ್ತೆ? ಮಗು ಹೊಟ್ಟೆಯಲ್ಲಿ ಇರೋವಾಗಲೇ ಅಪ್ಪ ಅಮ್ಮ ದಿನಕ್ಕೊಂದು 10 ಮೀಟಿಂಗ್ ಮಾಡ್ತಾರೆ. ಒಂದು ಮೀನಿಂಗ್ಫುಲ್ ಹೆಸರನ್ನು ಮಗುಗೆ ಇಡಬೇಕು ಅಂತಾರೆ. ನಾಮಕರಣದ ದಿನ ಪರಿಚಯ ಇರೋರು, ನೆಂಟರು, ಇಷ್ಟರು ಎಲ್ಲರನ್ನ ಕರೆದು ತುಂಬ ಧಾಮ್ ಧೂಮಾಗಿ ನಾಮಕರಣವನ್ನು ಮಾಡ್ತಾರೆ. ನನಗಂತೂ ನನ್ನ ನಾಮಕರಣ ಹಿಂಗಾಯ್ತು ಅನ್ನೋದು ನೆನಪಿಲ್ಲ, ಅವಾಗ ಚಿಕ್ಕವನಿದ್ನಲ್ಲ. ಆದರೆ ನನ್ನ ಮಗನ ನಾಮಕರಣದ ಅನುಭವ ಒಂದು ಇದೆಯಲ್ಲ. ಮೊದಲೇ ಫೈನಲ್ ಆಗಿದ್ದ ಹೆಸರನ್ನು ಒಂದು ಬೆಳ್ಳಿ ತಟ್ಟೆನ ತಗೋತಾರೆ, ಅಕ್ಕಿನ ತುಂಬ್ತಾರೆ, ಬಂಗಾರದ ಉಂಗುರ ತಗೊಂಡು ಹೆಸರನ್ನು ಬರೀಬೇಕು. ಅಷ್ಟೇ ಅಲ್ಲ, ಮಗುವಿನ ಕಿವಿಯಲ್ಲಿ 3 ಸಲ ಅವನ ಹೆಸರನ್ನು ಹೇಳಬೇಕು. ಇದು ಅನೇಕ ಕಡೆಗಳಲ್ಲಿ ಇರೋ ಪದ್ಧತಿ, ಸಂಸ್ಕೃತಿ. ಆದರೆ ನಮ್ಮ ಭಾರತದಲ್ಲಿ ಒಂದು ವಿಲಕ್ಷಣವಾದ ನಾಮಕರಣಕ್ಕೆ ಪ್ಲ್ಯಾನ್ ಮಾಡಲಾಗಿತ್ತು. ಅದು ಕೂಡ ಭಾರತಕ್ಕೆ ಸೇರಿದ ವ್ಯಕ್ತಿದ್ದು ಅಲ್ವೇ ಅಲ್ಲ. ಪಾಕಿಸ್ತಾನದ ಉಗ್ರ ಅಜ್ಮಲ್ ಕಸಬ್ಗೆ ಹಿಂದೂ ನಾಮಕರಣಕ್ಕೆ ಎಲ್ಲ ಸಿದ್ಧತೆಯನ್ನು ಭಾರತದ ಒಳಗಡೆ ಮಾಡಿದರು. ಇದು ಬಹಿರಂಗಗೊಂಡು 2-3 ವರ್ಷ ಆಗಿದ್ರೂ ಕೂಡ ಯಾಕೆ ಇವತ್ತು ನಾನು ಇದನ್ನು ನೆನಪು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನವೆಂಬರ್ 26. ಭಾರತ ಹಿಂದೆಂದು ಕಂಡು ಕೇಳರಿಯದ ಅಟ್ಯಾಕ್ ಮುಂಬೈ ಸಿಟಿಯಲ್ಲಿ ಆದ ದಿನ. ಕಹಿ ನೆನಪು, ಕಹಿ ಇತಿಹಾಸ. ಆದರೆ ಪಾಕಿಸ್ತಾನದ ಉಗ್ರ ಕೃತ್ಯವನ್ನು ಬೆಂಗಳೂರಿನ ಹುಡುಗನ ಹೆಸರಿಗೆ ಮಾಡೋಕ್ಕೆ ಶ್ರಮ ಹಾಕಿದ್ದ ಕೈಗಳ ಬಗ್ಗೆ ಹೇಳಲೇಬೇಕು. ನೆವರ್ ಫಾರ್ಗೆಟ್, ನೆವರ್ ಫಾರ್ಗಿವ್. ಮರೆಯಬೇಡಿ, ಕ್ಷಮಿಸಬೇಡಿ. 166 ಮಂದಿಯನ್ನು ಬಲಿ ಪಡೆದ ಆ ದಾಳಿ ಹಿಂದೂ ಉಗ್ರರು ನಡೆಸಿದ ಕೃತ್ಯ ಅಂತ ಕತೆ ಕಟ್ಟುವ ಉದ್ದೇಶವನ್ನು ಹೊಂದಿತ್ತು. ಯಾರು? ಲಷ್ಕರ್ ಇ ತೊಯ್ಬಾ. ಇದೇ ಕಾರಣಕ್ಕೆ ಗನ್ ಹಿಡ್ಕೊಂಡು ಮನಸೋಯಿಚ್ಚ ದಾಳಿ ಮಾಡಿದ ಬಳಿಕ ಪೊಲೀಸರ ಕೈಗೆ ಜೀವಂತವಾಗಿ ಸಿಕ್ಕಿ ಗಲ್ಲು ಶಿಕ್ಷೆಗೆ ಒಳಗಾದ ಅಮೀರ್ ಅಜ್ಮಲ್ ಕಸಬ್ಗೆ ಹಿಂದೂಗಳ ರೀತಿಯಲ್ಲಿ ಬಲಗೈಗೆ ಕೆಂಪು ದಾರವನ್ನು ಕಟ್ಟಿ ಕಳಿಸಲಾಗಿತ್ತು. ಈ ಸಂಗತಿಯನ್ನು 26/11 ಅಂದರೆ 26 ಅನ್ನೋದು ದಿನ, 11 ಅನ್ನೋದು ತಿಂಗಳು, ಪ್ರಕರಣದ ತನಿಖೆ ನಡೆಸಿದ್ದ ಮುಂಬೈ ಪೊಲೀಸ್ ನಿವೃತ್ತ ಆಯುಕ್ತ ರಾಕೇಶ್ ಮಾರಿಯಾ ಅವರು ಬಹಿರಂಗಪಡಿಸಿದ್ರು. ಲೆಟ್ ಮೀ ಸೇ ಇಟ್ ನೌ ಅನ್ನೋ ಆತ್ಮಕಥನವನ್ನು ಬರೆದಿರುವ ಮಾರಿಯಾ ಅದರಲ್ಲಿ ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ಹೊರಗಡೆ ಹಾಕಿದರು. ಲೆಟ್ ಮೀ ಸೇ ಇಟ್ ನೌ ಕನ್ನಡದಲ್ಲಿ ಹೇಳೋದಾದರೆ ನಾನು ಈಗ ಹೇಳ್ತೀನಿ ಅನ್ನೋ ಅರ್ಥ. ಖಂಡಿತ ಆ ಸಮಯದಲ್ಲಿ ನಡೆದ ಅಸಲಿ ಕಥೆಗಳನ್ನು ಹೇಳೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕೆಂದರೆ ಸರ್ಕಾರ ಈಗಿನ ಥರ ಇರಲಿಲ್ಲ. 2008ರಲ್ಲಿ ಯಾವ ಸರ್ಕಾರ ಇತ್ತು ಅಂದರೆ ನನ್ನ ಮರುವಿನ ಶಕ್ತಿಗಷ್ಟು ಶಕ್ತಿಮದ್ದಾಕ ನೆನಪೇ ಆಗ್ತಾಯಿಲ್ಲ. ದಾಳಿಕೋರ ಅಮೀರ್ ಅಜ್ಮಲ್ ಕಸಬ್ನನ್ನು ಬೆಂಗಳೂರಿನ ಸಮೀರ್ ದಿನೇಶ್ ಚೌಧರಿ ಅಂತ ಬಿಂಬಿಸೋದು, ಅಂದರೆ ಇಡೀ ಮುಂಬೈ ದಾಳಿ ಹಿಂದೂ ಭಯೋತ್ಪಾದನೆ ಪ್ರಕರಣ ಅಂತ ಕಥೆಯನ್ನು ಕಟ್ಟೋದು. ಆದರೆ ಪಾಕಿಸ್ತಾನದ ಪ್ರಜೆಗೆ ಬೆಂಗಳೂರಿನ ಐಡೆಂಟಿಟಿ ಕೊಡೋದು ಪಾಕಿಸ್ತಾನದ ಕೈಯಲ್ಲಿ ಆಗ್ತಾ ಇತ್ತಾ? ಇಲ್ಲ. ಆ ಕೆಲಸವನ್ನು ಮಾಡೋಕ್ಕೆ ಇಲ್ಲೊಂದು ಕೈ ಬೇಕಾಗಿತ್ತು. ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಅದೊಂದು ಕೆಲಸವನ್ನು ಕೂಡ ಮಾಡಿತ್ತು. ಸಮೀರ್ ದಿನೇಶ್ ಚೌಧರಿ ಅನ್ನೋ ಹಿಂದೂ ಹೆಸರನ್ನು ಅಂದಿನ ಸರ್ಕಾರದ ಭಾಗವಾಗಿರೋ ಅಧಿಕಾರಿಗಳ ಸಹಾಯ ಇಲ್ಲದೆ ಮಾಡಲಾಗ್ತಾ ಇತ್ತಾ? ಸಾಧ್ಯವೇ ಇಲ್ಲ. ನಕಲಿ ಚೀಟಿಯನ್ನು ಪೊಲೀಸರು ಪತ್ತೆ ಹಚ್ತಾರೆ, ಆದರೆ ಆಫಿಷಿಯಲ್ ಆಗಿಯೇ ಐಡೆಂಟಿಟಿ ಕಾರ್ಡ್ ಕೊಟ್ಟರೆ ಆತ ಹಿಂದೂ ಆಗ್ತಾನೆ. ಇದೇ ಕಾರಣಕ್ಕಾಗಿ ಭಯೋತ್ಪಾದಕರ ಬಳಿ ಭಾರತೀಯ ವಿಳಾಸ ಹೊಂದಿರುವ ನಕಲಿ ಗುರುತಿನ ಚೀಟಿಗಳನ್ನು ಲಷ್ಕರ್ ಸಂಘಟನೆ ಇಟ್ಟಿತ್ತು. ಆ ಪ್ಲ್ಯಾನ್ ಏನಾದರೂ ಸಕ್ಸಸ್ ಆಗಿದ್ದಿದ್ರೆ ಮುಂಬೈಯಲ್ಲಿ ಕಸಬಾಗಿ ಗುಂಡು ಹಾರಿಸಿದ ಉಗ್ರ ಬೆಂಗಳೂರಿನ ಸಮೀರ್ ದಿನೇಶ್ ಚೌಧರಿ ಆಗಿ ಸಾಯ್ತಾ ಇದ್ದ. ಯಾಕಾಗಿ ಹಿಂದೂಗಳ ಹೆಸರೇ ಬೇಕಿತ್ತು? ವೈ ನಾಟ್ ಪೀಟರ್, ಜಾನ್, ಜಾಕ್ಸನ್? ಮಾಧ್ಯಮಗಳು ಮುಂಬೈ ದಾಳಿಗೆ ಹಿಂದೂ ಭಯೋತ್ಪಾದನೆ ಕಾರಣ ಅಂತ ಹೇಳ್ತಾ ಇದ್ವಾ? ಸೀನ್ ಹೆಂಗಿರೋದು ಅಂದರೆ, ಈಗ ದೊಡ್ಡ ದೊಡ್ಡ ಟಿ ವಿ ಪತ್ರಕರ್ತರು ಬೆಂಗಳೂರಿಗೆ ಮುಂಬೈಯಿಂದ ಓಡಿ ಬಂದು ಬೆಂಗಳೂರಲ್ಲಿ ಆತನ ಕುಟುಂಬ, ಆತನ ನೆರೆಹೊರೆಯವರು, ಫ್ರೆಂಡ್ಸು ಎಲ್ಲರದ್ದು ಇಂಟರ್ವ್ಯೂ ಪಡೆಯೋಕ್ಕೆ ಯತ್ನ ಮಾಡ್ತಾಯಿದ್ರು. ಆದರೆ ಕಸಬ್ ಸಿಕ್ಕೊಂಬಿದ್ದ, ಹಾಗಾಗಿ ಅದ್ಯಾವುದೂ ಆಗಲಿಲ್ಲ. ಅಜ್ಮಲ್ ಕಸಬ್ ಪಾಕಿಸ್ತಾನದ ಫರೀದ್ ಕೋಟ್ ಅವನು ಅನ್ನೋ ಸಂಗತಿಯೂ ಗೊತ್ತಾಯಿತು. ಇದೆಲ್ಲವೂ ಕೂಡ ಆ ಬುಕ್ಕಲ್ಲಿ ಇದೆ. ಇನ್ನೊಂದು ವಿಚಾರ ಏನು ಗೊತ್ತಾ? ಜೀವಂತವಾಗಿ ಸೆರೆ ಸಿಕ್ಕ ಕಸಬ್ ಎಲ್ಲವನ್ನ ಕಕ್ಕಿ ಬಿಡ್ತಾನೆ ಅಂತ ಅವನನ್ನು ಕೂಡ ಕೊಲ್ಲೋಕೆ ಸ್ಕೆಚ್ ಹಾಕಿದರು. ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಕಸಬ್ ಏಕೈಕ ಜೀವಂತ ಸಾಕ್ಷಿ. ಆತನನ್ನು ಮಾಡೋಕ್ಕೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಹಾಗೂ ಲಷ್ಕರ್ ಉಗ್ರರು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದರು. ಕಸಬ್ ಕೊಲ್ಲೋಕೆ ಆ ಹೊಣೆಗಾರಿಕೆಯನ್ನು ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ಕೊಡಲಾಗಿತ್ತು. ಚಿತ್ರಹಿಂಸೆ ಕೊಟ್ಟರೆ ಸತ್ಯ ಹೊರಗೆ ಬರದೇ ಇರುತ್ತಾ? ಭಾರತದ ಪೊಲೀಸರಿಗೆ ಸತ್ಯವನ್ನು ಕಕ್ಕಿಸೋದು ದೊಡ್ಡ ಮ್ಯಾಟ್ರ. ಆರಂಭದಲ್ಲಿ ಕಸಬ್ಗೂ ಈ ಜಿಹಾದಿಗಳಿಗೂ ಸಂಬಂಧನೇ ಇರಲಿಲ್ಲ. ಅವನೊಬ್ಬ ಕಳ್ಳತನ ಮಾಡುವ ಉದ್ದೇಶದಿಂದ ಈ ವೆಪನ್ಗಳನ್ನು ಟ್ರೈನಿಂಗ್ ತಗೊಳ್ಳೋಕೆ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಸೇರಿಕೊಂಡ.
ಭಾರತದಲ್ಲಿ ಮುಸ್ಲಿಮರಿಗೆ ನಮಾಜ್ ಮಾಡೋಕ್ಕೆ ಅವಕಾಶನೇ ಕೊಡೋದಿಲ್ವಂತೆ, ಅಧಿಕಾರಿಗಳು ಮಸೀದಿಗಳಿಗೆ ಬೀಗ ಹಾಕಿದಾರಂತೆ ಅಂತ ಹೇಳಿ ಭಾರತದ ಮೇಲೆ ಆತನಿಗೆ ಕೋಪ ಬರೋ ಥರ ಮೈಂಡ್ ವಾಶ್ ಮಾಡಲಾಗಿತ್ತು. ಅದನ್ನು ಪಾಪ ಕಸಬು ನಂಬಿಕೊಂಡಿದ್ದ ಪೆಕ್ರ. ಆ ಆಫೀಸರ್ ಹೇಳೋದು ಏನಂದರೆ, ತನ್ನ ಲಾಕಪ್ನಲ್ಲಿ ದಿನಕ್ಕೆ 5 ಬಾರಿ ಆಜಾನ್ ಕೇಳಿಸೋದು ಬರೀ ಒಂದು ಕಲ್ಪನೆ, ಇದು ಪೊಲೀಸರೇ ಮಾಡಿರೋ ಸೆಟಪ್ ಅಂತ ಅಂದ್ಕೊಂಡಿದ್ದಂತೆ. ಆ ವಿಷಯ ಪೊಲೀಸರಿಗೆ ಗೊತ್ತಾಯ್ತಾ, ಹಾಗಾಗಿ ಆತನನ್ನು ಮೆಟ್ರೋ ಸಿನಿಮಾ ಬಳಿ ಇರುವ ಮಸೀದಿಗೆ ಕರ್ಕೊಂಡು ಹೋದ್ರಂತೆ. ನಮಾಜ್ ನಡೀತಿದ್ದನ್ನು ನೋಡಿ ಆತ ಶಾಕ್ ಆಗಿದ್ದ. ಮುಂಬೈ ದಾಳಿಗೂ ಮುನ್ನ ಕಸಬ್ಗೆ 1.25 ಲಕ್ಷ ರೂಪಾಯಿಯನ್ನು ಲಷ್ಕರ್ ಇ ತೊಯ್ಬಾ ಸಂಘಟನೆ ನೀಡಿತ್ತು. 1 ವಾರ ರಜೆನೂ ಕೊಟ್ಟು ಎಂಜಾಯ್ ಮಾಡುವಂದಿತ್ತು. ಆ ಹಣವನ್ನು ಅವನು ತನ್ನ ತಂಗಿ ಮದುವೆಗೆ ಕೊಟ್ಟಿದ್ದ ಅಂತ ಪುಸ್ತಕದಲ್ಲಿ ಮಾಜಿ ಅಧಿಕಾರಿ ಮಾರಿಯಾ ಬರ್ಕೊಂಡಿದ್ದಾರೆ. 2008ರ ನವೆಂಬರ್ 26ರಂದು ಮುಂಬೈ ಮೇಲೆ 10 ಬಂದೂಕುಧಾರಿಗಳು ದಾಳಿ ನಡೆಸಿದರು. ಅದು ದೇಶ ಕಂಡ ಅತ್ಯಂತ ಘೋರವಾದ ಭಯೋತ್ಪಾದಕ ದಾಳಿ. ಆ ದಾಳಿಯಲ್ಲಿ 166 ಅಮಾಯಕರು ಹತರಾಗಿದ್ದರು. ಕಸಬ್ನನ್ನು ತುಕಾರಾಮ್ ಓಂಬ್ಳೆ ಅನ್ನೋ ಪೊಲೀಸ್ ಪೇದೆ ಸೆರೆ ಹಿಡಿದು ಹುತಾತ್ಮರಾಗಿದ್ದರು. 2012ರ ನವೆಂಬರ್ 21ರಂದು ಕಸಬ್ನನ್ನು ನೇಣಿಗೆ ಹಾಕಲಾಗಿತ್ತು. 2008 ನವೆಂಬರ್ 26ರಂದು ಮುಂಬೈ ನಗರದ ಮೇಲೆ ದಾಳಿ ಆಯ್ತಲ್ಲ, ಪಾಕ್ನ ಲಷ್ಕರ್ ಉಗ್ರರನ್ನು ಕಾಪಾಡೋಕ್ಕೆ ಇಲ್ಲಿಯ ಕೆಲವು ಕೈಗಳು ಪ್ರಯತ್ನ ಮಾಡಿದ್ದವು. ಇದೊಂದು ಹಿಂದೂ ಉಗ್ರವಾದ ಅಂತ ಹೇಳೋಕ್ಕೆ ಕಾಯ್ತಾ ಇದ್ವು. ಆದರೆ ಸತ್ಯವನ್ನು ಹೊರತಂದಿದ್ದಕ್ಕೆ ಪೊಲೀಸರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಆತ ದಾಳಿ ಮಾಡೋಕ್ಕೆ ಬರೋದಕ್ಕೆ ಮೊದಲೇ ಆತನ ಜೇಬಲ್ಲಿ ಸಮೀರ್ ದಿನೇಶ್ ಚೌಧರಿ ಹೆಸರಿನ ಭಾರತದ ವೋಟರ್ ಐ ಡಿ ಇತ್ತು. ಯಾರು ಕೊಟ್ಟಿದ್ದು, ಯಾರು ಮಾಡಿಕೊಟ್ಟಿದ್ದು, ಯಾಕಾಗಿ ಮಾಡಿಕೊಟ್ಟಿದ್ದು, ಬಲಗೈಗೆ ಕೇಸರಿ ದಾರ ಕಟ್ಕೊಂಡಿದ್ದ, ಇವೆಲ್ಲವೂ ಲಷ್ಕರ್ ಮಾಸ್ಟರ್ ಪ್ಲಾನ್ ಅಂತಾರೆ. ಬಟ್ ನನಗೆ ನನ್ನ ದೇಶದಲ್ಲಿನ ಕೆಲವು ನಾಯಿಗಂಡರ ಮೇಲೆ ಅನುಮಾನ ಇದೆ. ಅವರ ಸಹಾಯ ಇಲ್ಲದೆ ಗಡಿ ದಾಟಿ ಹಾರ್ಟ್ ಆಫ್ ದಿ ಇಂಡಿಯಾ ಮುಂಬೈಗೆ ಬರ್ತಾರೆ. ತಾಜ್ ಹೋಟೆಲ್, ರೈಲ್ವೆ ಸ್ಟೇಷನ್ ಎಲ್ಲೆಂದರಲ್ಲಿ ಮನಸ್ಸಿಗೆ ಬಂದಂತೆ ಗುಂಡು ಹಾರಿಸ್ತಾರೆ. ಏನು ಕತೆ? ಇದೇ ಸಮಯದಲ್ಲಿ ಬರ್ಕಾದತ್ ಅನ್ನೋ ಪತ್ರಕರ್ತೆಯನ್ನು ಕೂಡ ನೆನಪು ಮಾಡಿಕೊಳ್ಳಲೇಬೇಕು. ಲೈವ್ನಲ್ಲಿ ನಮ್ಮ ಭದ್ರತಾ ಪಡೆಗಳ ಲೈವ್ ಮೂಮೆಂಟನ್ನು ಟಿವಿಲಿ ಹೇಳ್ತಾ ಇದ್ರು. Vishnu, I've been talking to some people inside the hotel. I managed to make a phone call to somebody who's staying on the 19th floor. He has confirmed to me that a grenade explosion has taken place within the hotel in the last 15 minutes. In the last 15 minutes. Remember, there was firing here 30 minutes ago. We are not clear on the number of terrorists who are still inside. We are told that there are 3 to 4. We are also told by our sources that at least 5 Israeli citizens have been taken hostage. The 19th floor on which my source is staying is a floor on which the terrorists are active. They are setting off grenades inside the hotel. But as we just told you, the Rapid Action Force, there are 3 kinds of deployment here. The Rapid Action Force, the NSG commandos and the military commandos, they've just been reinforced here. And we are told that they will be entering this hotel at any point. Let me just step. ಅದು ಎಲ್ಲಿಂದಲೋ ಕೂತು ಸ್ಕೆಚ್ ಹಾಕೋರಿಗೆ ತುಂಬ ಸಹಾಯ ಆಗ್ತಾ ಇತ್ತು. ನನಗೆ ಅಯ್ಯೋ ಅನಿಸೋದು ಮತ್ತು ಅಸಹ್ಯವಾಗುವುದು ಕಾಂಗ್ರೆಸ್ ಸರ್ಕಾರದ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಮೇಲೆ. ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ತಿರುಗಿ ದಾಳಿ ಮಾಡಬೇಕಲ್ಲ, ಆದರೆ ಅಮೇರಿಕಾಗೆ ಪತ್ರ ಬರೆಯೋದಂತೆ. ಅಮೇರಿಕ ಯಾಕೆ ಮಧ್ಯದಲ್ಲಿ? ಒಂದು ಇಂಟರ್ವ್ಯೂದಲ್ಲಿ ಮನಮೋಹನ್ ಸಿಂಗ್ ಹೇಳ್ತಾರೆ, 26/11 ದಾಳಿಗೆ ಸಂಬಂಧಪಟ್ಟಂತೆ ನಮಗೆ ಭಯಂಕರ ಪ್ರೆಷರ್ ಇತ್ತು, ಬಟ್ ನನಗೆ ಹೆಮ್ಮೆ ಇದೆ, ನಾವು ಪಾಕಿಸ್ತಾನದ ಮೇಲೆ ಯಾವ ಆ್ಯಕ್ಷನ್ ತಗೊಂಡಿಲ್ಲ ಅಂತ. I resisted that pressure, and I think the decisions that I and our government took was on balance the right decision. ಭಾರತದ ಶಕ್ತಿ ಏನು ಅಂತ ಆವತ್ತೇ ತೋರಿಸಿದಿದ್ರೆ ಇನ್ನೊಂದು ಸಲ ನಮ್ಮ ತಂಟೆಗೆ ಆ ಪಾಕಿಸ್ತಾನದ ಬುಲ್ಲಾಗಳು ಬರೋಕೆ ಭಯ ಪಡ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಕೂಡ ಪಾಕಿಸ್ತಾನದ ಮೇಲೆ ಕೌಂಟರ್ ಅಟ್ಯಾಕ್ ಮಾಡೋಕೆ ರೆಡಿ ಆಗಿತ್ತು. ಯಾವ ವಿಮಾನ ಹಾರಬೇಕು, ಯಾವ ಆಯುಧಗಳು ಬಳಕೆ ಆಗಬೇಕು ಎಲ್ಲವೂ ಕೂಡ ಪ್ಲಾನ್ ಮಾಡ್ಕೊಂಡು ಕಾಯ್ತಾ ಇದ್ರು. ಯಾರಿಗಾಗಿ? ಸರ್ಕಾರದ ಅನುಮತಿಗಾಗಿ. ಬಟ್ ಅನುಮತಿ ಸಿಗಲೇ ಇಲ್ಲ. ಇದನ್ನ ಮಾಜಿ ಸೈನ್ಯಾಧಿಕಾರಿ ಲೈವ್ ನಲ್ಲಿ ಹೇಳಿಕೊಂಡಿದ್ರು. Were ready to strike the terror training camps in Pak occupied Kashmir, and you had the logistics ready. You had the planes, you had the weapons. Can you tell us what exactly you told the government and what you wanted? It was in the basic stage of planning when we had gone through, as I said, many options. And of course we had everything in mind, what aircraft to use, what weapons to use, how to use them. All those plans were ready. But what we were waiting for was the target system itself and the go-ahead from the government. Once you came up with the idea, once you told the political establishment and others
that yes, you had the capability to strike targets in POK, to hit these terror training camps once the hard intelligence was there. What kind of reaction did you get from the government? Well, after we told them that once we get it and once the decision is taken by the government to let us go in, we would execute the task. But that was not forthcoming. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನದ ಪರ ಬ್ಯಾಟ್ ಮಾಡಿತ್ತು. ದಿಗ್ವಿಜಯ್ ಸಿಂಗ್ ಕಾಂಗ್ರೆಸ್ನ ಹಿರಿಯ ನಾಯಕ, ಇದರಲ್ಲಿ ಪಾಕಿಸ್ತಾನದ ಪಾತ್ರವೇ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟರು. ಇನ್ನೊಬ್ಬ ಲೀಡರ್ ಬಿಜೆಪಿ ಹಾಗೂ RSS ಇದನ್ನ ಉಗ್ರ ಸಂಘಟನೆ ಕೆಲಸ ಅಂತ ಫ್ರೇಮ್ ಮಾಡ್ತಾ ಇದೆ ಅಂದರು. ಅಷ್ಟೇ ಅಲ್ಲ, ಬಾಲಿವುಡ್ ಕೂಡ ಪಾಕಿಸ್ತಾನ ಇನ್ನೋಸೆಂಟ್ ಅಂತು. ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಇದು ಅಲ್ಲಿಂದ ಆಗಿರೋ ಅಟ್ಯಾಕ್ ಅಲ್ಲ, ನಮ್ಮ ಸೆಕ್ಯೂರಿಟಿ ಫೇಲ್ಯೂರ್ ಅಂದಿದ್ರು. Nowhere in this book or nowhere in Mr. Mushrif's book you will see the involvement of the Pakistani terrorists in 26/11. एक तरफ हम इस देश में शांति लाने का प्रयास कर रहे हैं, माइनॉरिटी पर कहीं वक्त इनजस्टिस भी होता है, वो भी देखा जा रहे हैं, इन्फिल्ट्रेशन के बारे में बात कर रहे हैं, लेकिन अभी बीच में ही हमारे पास ये रिपोर्ट आ गई है इन्वेस्टिगेशन में, ये भारतीय जनता पार्टी हो या RSS के हो, उनके जो ट्रेनिंग कैंप है वो हिंदू टेररिज्म बढ़ाने का काम देख रहे हैं. इस पर भी हमारी बड़ी कड़ी नजर है. जहां चारों तरफ झूठ ही झूठ फैला हो, उसमें सच बोलने वाले को क्रांतिकारी कहकर पुकारा जाता है. इसलिए मुझे लगता है कि परमीर साहब ने क्रांति से कम कोई काम नहीं किया. मुशर्रफ साहब ने भी तो किया है, तो बहुत बहुत मुबारक. Everybody knew that the government is now behind it. They just knew that it was a terrorist attack, and more than anything, our security failed. And we've had these attacks, a lot of them here, and they've not been from Pakistan. They've been from within as well. But this time, because Taj, the Oberoi, was under attack, so everybody just stood up. I mean, we've had, bomb blasts earlier. We've had. ಇವರಿಗೆಲ್ಲ ಭಾರತಕ್ಕಿಂತ ಜಾಸ್ತಿ ಪ್ರೀತಿ, ಕಾಳಜಿ, ಕನಿಕರ ಪಾಕಿಸ್ತಾನದ ಮೇಲೆ ಯಾಕಿದೆ? ಯಾಕಾಗಿ ದೇಶದ ಮೇಲೆ ದಾಳಿಯನ್ನು ಕೂಡ ಇಷ್ಟೊಂದು ಹಗುರವಾಗಿ ನೋಡ್ತಾರೆ? ಯಾಕೆ ದೇಶ ಪ್ರೇಮ ಅನ್ನೋದು ಸಾಸಿವೆಯಷ್ಟು ಎದೆಯಲ್ಲಿ ಇಲ್ಲವೇ ಇಲ್ಲ? ಹಿಂದೂ ಭಯೋತ್ಪಾದನೆ ಅಂತ ಬಿಂಬಿಸೋಕೆ ಕಾರಣವೇನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ಸಮುದಾಯವನ್ನು ಅನುಮಾನದ ರೀತಿಯಲ್ಲಿ ನೋಡಬೇಕು ಅನ್ನೋದು ಬಿಟ್ಟರೆ ಇನ್ನೇನು ಘಂಟ ಇದೆ? ನಮ್ಮ ಓಟುಗಳು ಇಂದಿನ ಸುರಕ್ಷಿತ ಭಾರತಕ್ಕೆ ಅಡಿಪಾಯ ಹಾಕಿರೋದು. ನೆನಪಿರಲಿ, ಪ್ರತಿಯೊಂದು ಓಟು ಕೂಡ ಮ್ಯಾಟರ್ ಆಗುತ್ತೆ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.